ಬಿಗ್ ಬಾಸ್ ಸೀಸನ್ 12 ನ ವಿನ್ನರ್ ಈಗಷ್ಟೇ ಹುಟ್ಟೂರಿಗೆ ಬಂದಿದ್ದಾರೆ. ವಿಶೇಷ ಅಂದ್ರೆ ಅವರ ಅದ್ದೂರಿ ಸ್ವಾಗತಕ್ಕೆ ಇಡೀ ರಸ್ತೆಗಳು ಕೂಡ ಜಾಮ್ ಆಗಿರ್ತಕ್ಕಂಥ ಗಿಲಿ. ನಿಜವಾಗ್ಲೂ ಕೂಡ ಅಲ್ಲಿ ತುಂಬಾ ಜನ ಮಾತಾಡ್ತಾ ಇದ್ರು, ಒಬ್ಬ ಸೂಪರ್ ಸ್ಟಾರ್ ನ ಆರೈಸೋ ರೀತಿ ನಿಮ್ಮನ್ನ ಆರೈಸ್ತಾ ಇದ್ದಾರೆ, ಹೇಗೆ ಅನಿಸ್ತಾ ಇದೆ ಅಂತ? ನಿಜವಲ್ಲೂ ಸಖತ್ ಖುಷಿ ಆಯ್ತದೆ. ಇದೇ ರೋಡಲ್ಲಿ KM ಓದಿದ್ದೋಣ, ನಾನು ITI ಓದ್ತಿದ್ದೆ. ಇದೇ ರೋಡಲ್ಲಿ ಅದೇ ಗೌರ್ಮೆಂಟ್ ಬಸ್ಸಲ್ಲಿ ಅದೇ ಪಾಸ್ ತೋರಿಸ್ಬಿಟ್ಟು ಓಡಾಡ್ತಿದ್ದೆ. ನಾನು ಕನ್ಸ್ಮನ್ಸಲ್ಲಿ ಅನ್ಕೊಂತಿಲ್ಲ ಇದೇ ರೋಡಲ್ಲಿ ಈ ತರ ಕಾರಲ್ಲಿ ಒಂದು ಕಪ್ ಹಿಡ್ಕೊಂಡು ಒಂದು ಶೋ ಗೆದ್ಬಿಟ್ಟು ಅಂತ ಕನ್ಸ್ಮನ್ಸಲ್ಲಿ ಅನ್ಕೊಂಡಿರಲಿಲ್ಲ. ಅದೇ ನಮ್ಮೂರಿಗೆ ನಾವು ಬಂದಾಗ ಹೆಂಗಿರ್ತದೆ ಅದು ಸಿಕ್ಕಾಪಟ್ಟೆ ಖುಷಿ. ನೀವು ಕಾಮಿಡಿ ಮುಖಾಂತರ ಕ್ರೇಜ್ ನ ಕ್ರಿಯೇಟ್ ಮಾಡಿದ್ದಾಯ್ತು, ಬಟ್ ಈಗಿನ ಇದನ್ನ ನಿರೀಕ್ಷೆ ಮಾಡಿದ್ರೆ ಯಾವತ್ತಾರೋ ಕನ್ಸ ಅನ್ಸುತ್ತೆ. ನಿನ್ನೆ ನೈಟ್ ಮಾತಾಡೋ ಕೂಡ ಹೇಳ್ತಾ ಇದ್ರಿ, ಉಳಿಸ್ಕೊಳ್ಳುವಂಥದ್ದು ಎಷ್ಟು ಜವಾಬ್ದಾರಿ ಅನ್ಸುತ್ತೆ ಅಂತ. ಅದೇ ಅದು ಹೋಯ್ತಾ ಜಾಸ್ತಿನೇ ಐತೈತೆ. ನಾನು ಜವಾಬ್ದಾರಿ ಈಗ ಭಯ ಜಾಸ್ತಿನೇ ಐತೆ, ಖುಷಿಗಿಂತ ಭಯನೂ ಜಾಸ್ತಿ ಐತೆ. ಎಲ್ಲರ ಎಡವ್ಬಿಟ್ರೆ ಏನ್ ಮಾಡೋದು, ಏನು ಈ ಇಷ್ಟು ಜನರು ಪ್ರೀತಿ ಸಂಪಾದನೆ ಮಾಡಿ ಆ ಭಯ ಯಾವಾಗ್ಲೂ ಇರ್ತದಲ್ವಣ್ಣ. ಅಲ್ಲಿ ದೊಡ್ಡರಸನ್ ಕೆರೆ ಗೇಟ್ ಹತ್ರ ಮಾತಾಡ್ತಿದ್ರು ಅಂಬರೀಷ್ ಅಣ್ಣವರ ಅಭಿಮಾನಿಗಳು ಕೂಡ. ನಮ್ಮೂರಿಗೆ ಒಂದ್ ರೀತಿ ಅವ್ರ ನಂತರ ಅಂದ್ರೆ ಶ್ರೇಯಸ್ ತಂದ್ಕೊಡುವಂತ ಪ್ರತಿಭೆ ಇರುವಂತ ಯುವಕ ಅನ್ನುವಂಥದ್ದು, ಅದನ್ನ ಹೇಗೆ ತಗೋತೀರಿ? ಅಯ್ಯೋ, ಅಂಬರೀಷ್ ಅಣ್ಣವ್ರ ಕಾಲ್ ದುಳುಗೂ ಸಮಯ ಇಲ್ಲ ಅಣ್ಣ. ನಾವು ಆತರ ಅಂಬರೀಷ್ ಅಣ್ಣವ್ರಿಗೆ ಹೋಲಿಸ್ಕೊಳ್ಳೋಕ್ಕೂ ಆಗೋದಿಲ್ಲ. ಅದೇ ಅವ್ರ ಊರು ಈಗ ದೊಡ್ಡರಸನ್ ಕೆರೆ ಎಲ್ಲ ಅಕ್ಕಪಕ್ಕನೇ ಅಲ್ವಣ. ಅವ್ರ ಊರ್ ಪಕ್ಕ ನಮ್ಮೂರು ಇರೋದು ಅದು ನಮ್ಮ ಅದೃಷ್ಟ ಅಷ್ಟೇ. ಸರಿ, ನಾವು ಫೈನಲ್ ಏನಂದ್ರೆ ಜಗ್ಗೇಶ್ ಅಣ್ಣ ಒಂದ್ ಮಾತು ಹೇಳಿದ್ರು, ಇಲ್ಲಿ ಇನ್ನೊಂದ್ ಸ್ವಲ್ಪ ದಿವಸದಲ್ಲಿ ಬಾಡಿಗಾರ್ಡ್ ಬರ್ಬೇಕು, ಛತ್ರಿ ಹಿರಿಯರ್ ಬರ್ಬೇಕು, ಏನ್ ಅನ್ಸುತ್ತೆ ಅಂತ? ಅದೇ ಅವ್ರ ಆಶೀರ್ವಾದ. ಥ್ಯಾಂಕ್ ಯು. ಇದಿಷ್ಟು ಗಿಲ್ಲಿ ಅವರ ಮಾತಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನಂತಂದ್ರೆ ಅವರ ಹುಟ್ಟೂರಿಗೆ ಬಂದಂತ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಎದುರುಗೊಳ್ತಕ್ಕಂಥ ರೀತಿಗೆ ಅಕ್ಷರಸ ಅವರು ಇದಾಗಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಮಾಲ್ತೇಜ್ ಜಗ್ಗಿನ್, TV9. ಬಿಗ್ ಬಾಸ್ ಸೀಸನ್ 12 ನ ವಿನ್ನರ್ ಈಗಷ್ಟೇ ಹುಟ್ಟೂರಿಗೆ ಬಂದಿದ್ದಾರೆ. ವಿಶೇಷ ಅಂದ್ರೆ ಅವರ ಅದ್ದೂರಿ ಸ್ವಾಗತಕ್ಕೆ ಇಡೀ ರಸ್ತೆಗಳು ಕೂಡ ಜಾಮ್ ಆಗಿರ್ತಕ್ಕಂಥ ಗಿಲಿ. ನಿಜವಾಗ್ಲೂ ಕೂಡ ಅಲ್ಲಿ ತುಂಬಾ ಜನ ಮಾತಾಡ್ತಾ ಇದ್ರು, ಒಬ್ಬ ಸೂಪರ್ ಸ್ಟಾರ್ ನ ಆರೈಸೋ ರೀತಿ ನಿಮ್ಮನ್ನ ಆರೈಸ್ತಾ ಇದ್ದಾರೆ, ಹೇಗೆ ಅನಿಸ್ತಾ ಇದೆ ಅಂತ? ನಿಜವಲ್ಲೂ ಸಖತ್ ಖುಷಿ ಆಯ್ತದೆ. ಇದೇ ರೋಡಲ್ಲಿ KM ಓದಿದ್ದೋಣ, ನಾನು ITI ಓದ್ತಿದ್ದೆ. ಇದೇ ರೋಡಲ್ಲಿ ಅದೇ ಗೌರ್ಮೆಂಟ್ ಬಸ್ಸಲ್ಲಿ ಅದೇ ಪಾಸ್ ತೋರಿಸ್ಬಿಟ್ಟು ಓಡಾಡ್ತಿದ್ದೆ. ನಾನು ಕನ್ಸ್ಮನ್ಸಲ್ಲಿ ಅನ್ಕೊಂತಿಲ್ಲ ಇದೇ ರೋಡಲ್ಲಿ ಈ ತರ ಕಾರಲ್ಲಿ ಒಂದು ಕಪ್ ಹಿಡ್ಕೊಂಡು ಒಂದು ಶೋ ಗೆದ್ಬಿಟ್ಟು ಅಂತ ಕನ್ಸ್ಮನ್ಸಲ್ಲಿ ಅನ್ಕೊಂಡಿರಲಿಲ್ಲ. ಅದೇ ನಮ್ಮೂರಿಗೆ ನಾವು ಬಂದಾಗ ಹೆಂಗಿರ್ತದೆ ಅದು ಸಿಕ್ಕಾಪಟ್ಟೆ ಖುಷಿ. ನೀವು ಕಾಮಿಡಿ ಮುಖಾಂತರ ಕ್ರೇಜ್ ನ ಕ್ರಿಯೇಟ್ ಮಾಡಿದ್ದಾಯ್ತು, ಬಟ್ ಈಗಿನ ಇದನ್ನ ನಿರೀಕ್ಷೆ ಮಾಡಿದ್ರೆ ಯಾವತ್ತಾರೋ ಕನ್ಸ ಅನ್ಸುತ್ತೆ. ನಿನ್ನೆ ನೈಟ್ ಮಾತಾಡೋ ಕೂಡ ಹೇಳ್ತಾ ಇದ್ರಿ, ಉಳಿಸ್ಕೊಳ್ಳುವಂಥದ್ದು ಎಷ್ಟು ಜವಾಬ್ದಾರಿ ಅನ್ಸುತ್ತೆ ಅಂತ. ಅದೇ ಅದು ಹೋಯ್ತಾ ಜಾಸ್ತಿನೇ ಐತೈತೆ. ನಾನು ಜವಾಬ್ದಾರಿ ಈಗ ಭಯ ಜಾಸ್ತಿನೇ ಐತೆ, ಖುಷಿಗಿಂತ ಭಯನೂ ಜಾಸ್ತಿ ಐತೆ. ಎಲ್ಲರ ಎಡವ್ಬಿಟ್ರೆ ಏನ್ ಮಾಡೋದು, ಏನು ಈ ಇಷ್ಟು ಜನರು ಪ್ರೀತಿ ಸಂಪಾದನೆ ಮಾಡಿ ಆ ಭಯ ಯಾವಾಗ್ಲೂ ಇರ್ತದಲ್ವಣ್ಣ. ಅಲ್ಲಿ ದೊಡ್ಡರಸನ್ ಕೆರೆ ಗೇಟ್ ಹತ್ರ ಮಾತಾಡ್ತಿದ್ರು ಅಂಬರೀಷ್ ಅಣ್ಣವರ ಅಭಿಮಾನಿಗಳು ಕೂಡ. ನಮ್ಮೂರಿಗೆ ಒಂದ್ ರೀತಿ ಅವ್ರ ನಂತರ ಅಂದ್ರೆ ಶ್ರೇಯಸ್ ತಂದ್ಕೊಡುವಂತ ಪ್ರತಿಭೆ ಇರುವಂತ ಯುವಕ ಅನ್ನುವಂಥದ್ದು, ಅದನ್ನ ಹೇಗೆ ತಗೋತೀರಿ? ಅಯ್ಯೋ, ಅಂಬರೀಷ್ ಅಣ್ಣವ್ರ ಕಾಲ್ ದುಳುಗೂ ಸಮಯ ಇಲ್ಲ ಅಣ್ಣ. ನಾವು ಆತರ ಅಂಬರೀಷ್ ಅಣ್ಣವ್ರಿಗೆ ಹೋಲಿಸ್ಕೊಳ್ಳೋಕ್ಕೂ ಆಗೋದಿಲ್ಲ. ಅದೇ ಅವ್ರ ಊರು ಈಗ ದೊಡ್ಡರಸನ್ ಕೆರೆ ಎಲ್ಲ ಅಕ್ಕಪಕ್ಕನೇ ಅಲ್ವಣ. ಅವ್ರ ಊರ್ ಪಕ್ಕ ನಮ್ಮೂರು ಇರೋದು ಅದು ನಮ್ಮ ಅದೃಷ್ಟ ಅಷ್ಟೇ. ಸರಿ, ನಾವು ಫೈನಲ್ ಏನಂದ್ರೆ ಜಗ್ಗೇಶ್ ಅಣ್ಣ ಒಂದ್ ಮಾತು ಹೇಳಿದ್ರು, ಇಲ್ಲಿ ಇನ್ನೊಂದ್ ಸ್ವಲ್ಪ ದಿವಸದಲ್ಲಿ ಬಾಡಿಗಾರ್ಡ್ ಬರ್ಬೇಕು, ಛತ್ರಿ ಹಿರಿಯರ್ ಬರ್ಬೇಕು, ಏನ್ ಅನ್ಸುತ್ತೆ ಅಂತ? ಅದೇ ಅವ್ರ ಆಶೀರ್ವಾದ. ಥ್ಯಾಂಕ್ ಯು. ಇದಿಷ್ಟು ಗಿಲ್ಲಿ ಅವರ ಮಾತಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನಂತಂದ್ರೆ ಅವರ ಹುಟ್ಟೂರಿಗೆ ಬಂದಂತ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಎದುರುಗೊಳ್ತಕ್ಕಂಥ ರೀತಿಗೆ ಅಕ್ಷರಸ ಅವರು ಇದಾಗಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್